ಜನತಾದಳ ಪಕ್ಷಕ್ಕೆ ಇದ್ದಂಥ ಕಮ್ಮಿ ಅವಧಿ 14 ತಿಂಗಳು 20 ತಿಂಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, PWD ಮಂತ್ರಿಗಳಾಗಿ ಕೇವಲ 3.5 ವರ್ಷ ನಾವು ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ ಆಗಿದ್ರು ಕೂಡ ಬೆಂಗಳೂರು ನಗರಕ್ಕೆ ಎಸ್ಪೆಷಲಿ IT-BT ಸೆಕ್ಟರ್ ಇವತ್ತು ಯಾರು ಚರ್ಚೆ ಮಾಡಲಿಕ್ಕಿಲ್ಲ. ನಾವೆಲ್ಲ ಅವರು ನೇಗಿಲಗಿರೆ ಅಂತಕ್ಕಂಥ ಏನು ಒಂದು ಬುಕ್ ಇದೆ, ಆ ಬುಕ್ಕನ್ನ ಓದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ಅಗ್ರೆಸಿವ್ ತೀರ್ಮಾನಗಳೇನಿದೆ ಈ ದೇಶದ ರಾಜ್ಯದ ಪೂರಕವಾದಂಥ ಅಭಿವೃದ್ಧಿಗೆ ನಿಜಕ್ಕೂ ಕೂಡ ರೋಮಾಂಚನ ಉಂಟಾಗ್ತದೆ. IT-BT ಸೆಕ್ಟರ್ಗೆ IT-ಗೆ ಒಂದು ಟ್ಯಾಕ್ಸ್ ರಿಬೇಟ್ ಅಂದರೆ ಒಂದು ಟ್ಯಾಕ್ಸ್ ಹಾಲಿಡೇ ಅಂತ ಏನು ಡಿಕ್ಲೇರ್ ಮಾಡಿದ್ರು 10 ವರ್ಷಗಳ ಕಾಲ, ಅದನ್ನು ಡಿಕ್ಲೇರ್ ಮಾಡ್ದೇ ಹೋಗಿದ್ದಿದ್ರೆ ಏನು IT ಸೆಕ್ಟರ್ಗಳ ಮೂಲಕ ಸಾಕಷ್ಟು ಕಂಪ್ನಿಗಳು ಇವತ್ತು ಬಂದು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಬೆಂಗಳೂರಿನ ನಿವಾಸಿಗರಿಗೆ, ತುಂಬ ಜನ ಇಂಜಿನಿಯರ್ಸ್ಗೆ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ತೀರ್ಮಾನ. BBMPಯನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಮಾಡಿದರು, ಅದರಲ್ಲಿ 110 ಗ್ರಾಮಗಳನ್ನ ಸೇರಿಸಿದ್ರು. ಈ ರೀತಿ ಅನೇಕ ಕಾಮಗಾರಿಗಳು ಅತ್ಯಂತ ಕಮ್ಮಿ ಅವಧಿಯಲ್ಲಿ ಮಾಡಿದ್ದೇವೆ ಜನತಾದಳ ಪಕ್ಷ. ಬಟ್ ಇಲ್ಲಿ ಇವತ್ತು ಪ್ರಶ್ನೆ ಇಷ್ಟು ಏನು 4.5 ಲಕ್ಷ ಕೋಟಿಯಷ್ಟು ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ನಾವು ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೇವಲ ಬೆನ್ನು ತಟ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ಏನು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟು ಅಂತಕ್ಕಂಥದ್ದು ಸಂಪೂರ್ಣ ಕುಸಿದೋಗಿದೆ. ಐ ಥಿಂಕ್ ಇವತ್ತು SWC ಸ್ಟಾಮ್ ವಾಟರ್ ಡ್ರೈನು SWD ಪೂರಕವಾಗಿ ಪ್ರತಿ ತಾಲೂಕಿಗೂ ಬಹುಶಃ ಪ್ರತಿ ಕ್ಷೇತ್ರಕ್ಕೂ ಕಾರ್ಪೊರೇಷನ್ ಸೆಗ್ಮೆಂಟ್ಗೂ ಕೂಡ 2 ಕೋಟಿ ರೂಪಾಯಿಯಷ್ಟು ಹಣಕಾಸು ಬಿಡುಗಡೆ ಆಗಿದೆ. ಹತ್ತತ್ರ 1000 ಇಂದ 2000 ಕೋಟಿಯಷ್ಟು ಅಲ್ಲೂ ಕೂಡ ಹಣಕಾಸು ಕೊಟ್ಟಿದ್ದಾರೆ. ಬಟ್ ವಿ ಡೋಂಟ್ ನೋ ವೇರ್ ದೇ ಹ್ಯಾವ್ ಬೀನ್ ಯುಟಿಲೈಸಿಂಗ್ ದಿಸ್. ಇದಕ್ಕೆಲ್ಲ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಬಾಬಣ್ಣ ಅವ್ರು ಹೇಳ್ದಂಗೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ದಿನ ಬೆಂಗಳೂರು ನಗರದಲ್ಲಿ ಹಲವಾರು ಕಡೆ ಎಲ್ಲೆಲ್ಲಿ ಸಮಸ್ಯೆಗಳು ಉಂಟಾಗಿತ್ತು ಅವರು ಕೂಡ ಹೋಗಿ ಒಂದು ಹೆಜ್ಜೆಯನ್ನು ಇಟ್ಟು ಬಂದಿದ್ದಾರೆ. ತದನಂತರ ನಿನ್ನೆ ದಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನೊಂದು ಪ್ರೋಟೋಕಾಲ್ ಇತ್ತು ಅವ್ರು ಬರ್ತಕ್ಕಂಥದ್ದು ವಿಷಯ ತಿಳಿದ ನಂತರ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬಂದಿದ್ದೇವೆ. ಒಟ್ಟಾರೆಯಾಗಿ ಇದನ್ನು ಒಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗ್ತಕ್ಕಂಥದ್ದಕ್ಕೆ ನಾಳೆಲೇ ಎಲ್ಲ ಆಗಿಬಿಡುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಅಟ್ಲೀಸ್ಟು ನಾವೇನಾದರೂ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇವತ್ತು ನಾವು ಹಿಡದೆ ಹೋದರೆ ಅಲ್ಟಿಮೇಟ್ಲಿ ವಿ ಡೋಂಟ್ ನೋ ವೇರ್ ವಿ ಆರ್ ಗೋಯಿಂಗ್ ಟು ರೀಚ್. ಬೆಂಗಳೂರು ನಗರ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂದರೆ ಈಗೇನೋ ಹೊಸದಾಗೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಅದೆಂಥದ್ದು ಗ್ರೇಟರ್ ಬೆಂಗಳೂರು ಒಂದು ಕಾರ್ಪೊರೇಷನ್ ಇದೆ. ಒಂದು ಕಾರ್ಪೊರೇಷನ್ಗೆ ಇವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ನೋಡಿದಾಗ 7-8 ಕಾರ್ಪೊರೇಷನ್ಗಳು ಏನು 16 ಜನ ಮೇಯರ್ಗಳಂತೆ. ಎಲ್ಲಿಂದ ಏನು ಇದು ಎಂಥದ್ದು ವಿಕೇಂದ್ರೀಕರಣ ಮಾಡ್ತೀವಿ ನಾವು? ಯಾವ ವಿಕೇಂದ್ರೀಕರಣ ಮಾಡ್ತೀರಿ? ಯಾರಿಗೆ ಪ್ರಶ್ನೆ ಮಾಡಬೇಕು? ಇದು ಕೇವಲ ದುಡ್ಡು ಹೊಡಿತಕ್ಕಂಥದ್ದಕ್ಕೆ ಹಾಕೊಂಡಿರ್ತಕ್ಕಂಥ ಯೋಜನೆಗಳಷ್ಟೇ ಇವೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.